ತುಂಬ ಜನ ಕೇಳ್ತಾ ಇದ್ರು ನನಗೆ ಸಕಲೇಶ್ಪುರದಿಂದ ಕುಕ್ಕೆವರೆಗೂ ಟ್ರೈನ್ ಜರ್ನಿ ಹೆಂಗಿರುತ್ತೆ ಅಂತೇಳಿ. ಆ ರಿಸಲ್ಟ್ ಹೆಂಗಿದೆ ಅಂತ ನೀವೇ ನೋಡಿ. ನೀವು ಯಾರಾದರೂ ಕರ್ನಾಟಕದಲ್ಲಿ ಬೆಸ್ಟ್ ಟ್ರೈನ್ ರೂಟ್ ನೋಡಬೇಕು ಅಂದ್ಕೊಂಡಿದ್ರೆ ಈ ರೂಟ್ನ ಟ್ರೈ ಮಾಡಿ ನೋಡಿ. ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅಂತ ಒಂದು ಸ್ಟೇಷನ್ ಇದೆ. ಇದು ಕುಕ್ಕೆ ಟೆಂಪಲ್ಗೆ ಸಮೀಪ. ನೀವು ಈ ರೂಟ್ ಟ್ರೈ ಮಾಡಿ ನೋಡಿ. ಹೆಂಗಿದೆ ಅಂದರೆ ಗುಡ್ ಎಕ್ಸ್ಪೀರಿಯನ್ಸ್, ಸ್ವರ್ಗದಲ್ಲಿ ಹೋದಂಗೆ ಇರುತ್ತೆ ಟ್ರೈನ್. ನೀವು ಯಾರಾದರೂ ನೇಚರ್ ಪ್ರಿಯರಾಗಿದ್ದರೆ ಒಂದು ಸಲ ಈ ರೂಟ್ನ ಟ್ರೈ ಮಾಡಿ ನೋಡಿ. ಹೆಂಗಿದೆ ರೂಟ್ ಅಂದರೆ ಕೇವಲ ನಿಮ್ಗೆ 1 ಕಿಲೋಮೀಟ್ರ್ ಹೋಗುವಷ್ಟರಲ್ಲೇ ಒಂದೊಂದು ಟನಲ್ ಸಿಗುತ್ತೆ. ಟನಲ್ ದಾಟಿದ ತಕ್ಷಣವೇ ಮತ್ತೆ ಏನೋ ಒಂಥರ ವಿಶೇಷ ರೀತಿಯಲ್ಲಿ ಪ್ರಕೃತಿ ನೋಡ್ಬೋದು. ನನ್ನ ಜೀವನದಲ್ಲಿ ನನಗೆ ಬೆಸ್ಟ್ ಟ್ರೈನ್ ಜರ್ನಿ ಅನಿಸಿದ್ದು ಒಂದು ಸಕಲೇಶ್ಪುರದಿಂದ ಕುಕ್ಕೆ, ಇನ್ನೊಂದು ಮಂಗಳೂರು ಟು ಗೋವಾ. 2 ರೂಟ್ ಅಲ್ಟಿಮೇಟ್ ಇದೆ. ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ಆ ಬ್ರಿಡ್ಜ್ ಮೇಲೆ ಸ್ಲೋ ಆಗಿ ಹೋಗ್ತಿರೋ ಟ್ರೈನು, ಮಂಜು ನೋಡೋಕೆ, ಈ ಕೆಳಗಡೆ ಹರಿತಿರೋ ಜರಿ ಹೆಂಗೆ ಕಾಣುತ್ತೆ ನೋಡಿ. ಗುಡ್ಡದೊಳಗಡೆ ಬರೋ ಟ್ರೈನು ಎಲ್ಲವೂ ಕೂಡ ಕಣ್ಣಿಗೆ ಅಷ್ಟೇ ಆನಂದ ಕೊಡುತ್ತೆ. ನೀವು ಯಾರಾದರೂ ಈ ರೂಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಬೆಸ್ಟ್ ಸೀಸನ್ ಬಂದು ಒಂದು ಮಾನ್ಸೂನ್ ಎಂಡಲ್ಲಿ ಬರೋದು, ಇಲ್ಲ ಅಂದರೆ ನವಂಬರ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬನ್ನಿ. ನವಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ಹೆಂಗಿರುತ್ತೆ ಅಂದರೆ ಈ ರೂಟು ನೀವೆಲ್ಲೋ ಸ್ವರ್ಗದಲ್ಲಿ ಹೋಗ್ತಾ ಇದ್ರಿ ಅನ್ನೋ ಫೀಲ್ ತರುತ್ತೆ. ಅಷ್ಟು ಸಖತ್ತಾಗಿರುತ್ತೆ ಆವಾಗ. ಒಂದೊಂದು ಟನಲ್ಗೆ ಒಂದೊಂದು ವ್ಯೂ ಪಾಯಿಂಟ್ ಇದೆ. ಹಿಂಗೆ ಟನಲ್ ಮುಗಿಬೇಕು ಅನ್ನೋಷ್ಟರಲ್ಲಿ ಒಂದು ವ್ಯೂ ಪಾಯಿಂಟ್ ಬರುತ್ತೆ. ಇದು ಹೆಂಗಿದೆ ನೋಡಿ ವ್ಯೂ ಪಾಯಿಂಟು. ನಾವೆಲ್ಲೋ ಈಗ ಮೋಡ್ಗಳ ಮೇಲೆ ಇದ್ವಿ ಆ್ಯಕ್ಚುಲಿ, ಅಷ್ಟು ಸಖತ್ತಾಗಿದೆ. ನಿಮ್ಗೆ ಅಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ, ಅಲ್ಲಿ ರೂಟ್ ಇದೆ. ಅದು ಸಕಲೇಶ್ಪುರಕ್ಕೆ ಹೋಗೋ ರೂಟ್ ಇರ್ಬೋದು ಐ ಥಿಂಕ್. ಇಲ್ಲಿ ಕಾಣುತ್ತೆ ನೋಡಿ, ಬಸ್ ಅಥವಾ ಏನೋ ಹೋಗ್ತಾ ಇದೆ ಅಲ್ಲಿ. ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ ವ್ಯೂಸ್ ಹೆಂಗೆ ಕಾಣುತ್ತಂದರೆ ಒಂದಕ್ಕಿಂತ ಒಂದು ಹೆಚ್ಚು ಅನ್ನೋ ರೀತಿಯಲ್ಲಿ ವ್ಯೂಸ್ ಇದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಟ್ರೈನಲ್ಲಿ ಎಲ್ಲ ಜನರು ವಿಡಿಯೋ ಮಾಡ್ತಾ ಇದ್ದಾರೆ ಇದರಲ್ಲಿ. ಇದು ರಿಯಲ್ ವ್ಯೂ. ಹೆಂಗಿದೆ ನೋಡಿ. ಆ ಪೂರ್ತಿ ಕಾಡು ಗುಡ್ಡ ಎಲ್ಲ ಮೋಡದಲ್ಲಿ ಮುಚ್ಚಿಬಿಟ್ಟಿದೆ. ಅಷ್ಟು ಸಖತ್ತಾಗಿ ಕಾಣುತ್ತೆ. ನಿಮ್ಗೆ ರೋಡ್ ಕ್ಲಿಯರಾಗಿ ಕಾಣ್ತಿರ್ಬೋದು ನೋಡಿ. ಇವಾಗ ಜೂಮ್ ಹಾಕಿದೆ. ವ್ಯೂಸ್ ನೋಡಿ, ವ್ಯೂಸ್ ಹೆಂಗಿದೆ.
ಈ ರೂಟಲ್ಲಿ ಪ್ರತಿಯೊಂದು ಟನಲ್ ಆದಮೇಲೂ ಕೂಡ ಬೆಸ್ಟ್ ವ್ಯೂ ಸಿಗುತ್ತೆ, ಒಂದಕ್ಕಿಂತ ಒಂದು ಹೆಚ್ಚು ಅನ್ನೋ ರೀತಿ ಸಿಗುತ್ತೆ ವ್ಯೂಸ್. ನೋಡಿ ಈ ಥರ ವ್ಯೂಸ್ ಕಂಡ್ರೆ ನಾನು ಏನಂತ ಎಕ್ಸ್ಪ್ಲೇನ್ ಮಾಡಲಿ, ಮೈ ಮೈ ಜುಮ್ ಅನ್ನತ್ತೆ ಹಂಗೆ, ಆ ಥರ ಇದೆ ರೂಟು. ಇವಾಗ ಕುಕ್ಕೆ ಸ್ಟೇಷನ್ ಬಂತು. ನೀವು ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬರೋರಿದ್ರೆ ಬೆಟರು ವಾಯಾ ಸಕಲೇಶ್ಪುರದ ಮೇಲೆ ಟ್ರೈನಲ್ಲಿ ಬನ್ನಿ. ಅದು ಕೂಡ ಮಾರ್ನಿಂಗ್ 6 ಗಂಟೆ ಮೇಲೆ ಬರುವಂಥ ಟ್ರೈನ್ಗಳಿಗೆ ಬನ್ನಿ ಸಕಲೇಶ್ಪುರದಿಂದ ಬಂದರೆ. ಇಲ್ಲ ಸಕಲೇಶ್ಪುರಕ್ಕೆ 6 ಗಂಟೆಗೆ ಬಂದು ಟಚ್ ಇರಬೇಕು. ಅಲ್ಲಿಂದ ನಿಮ್ಗೆ ಈ ವ್ಯೂಸ್ ನೋಡೋಕೆ ಸಖತ್ತಾಗಿ ಅನ್ಸುತ್ತೆ. ನೀವು ರಾತ್ರಿ ಬಂದರೆ ಈ ಥರ ವ್ಯೂಸ್ ನಿಮ್ಗೆ ಸಿಗಲ್ಲ. ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ ಔಟ್ಸೈಡ್ ಲುಕ್ ನೋಡಿ ಹೆಂಗಿದೆ. ನಿಮ್ಗೆ ಇಲ್ಲಿಂದಾನೇ ಧರ್ಮಸ್ಥಳಕ್ಕೂ ಬಸ್ ಇದೆ, ಕುಕ್ಕೆಗೂ ಬಸ್ ಇದೆ. ನೀವೇನಾದರೂ ಟ್ಯಾಕ್ಸಿಲಿ ಹೋಗ್ತೀರಂದ್ರೂ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಇಲ್ಲಿ. ಟ್ಯಾಕ್ಸಿಲಿ ಹೋದರೆ ಧರ್ಮಸ್ಥಳಕ್ಕೆ 150 ರೂಪಾಯಿ ತಗೋತಾರೆ, ಟೆಂಪಲ್ಗಾದರೆ 50 ರೂಪಾಯಿ ತಗೋತಾರೆ ಅಷ್ಟೇ. ಇವಾಗೇನು ನೀವು ನೋಡ್ತಿದ್ರಲ್ಲ, ಇದು ಕುಮಾರಧಾರ ನದಿ ಅಂತೇಳಿ. ನೀವು ಯಾರಾದರೂ ಕುಕ್ಕೆ ಟೆಂಪಲ್ಗೆ ಹೋಗೋರಿದ್ರೆ ಫಸ್ಟ್ ಇಲ್ಲಿ ಸ್ನಾನ ಮಾಡಿಕೊಂಡು ನಂತರ ನೀವು ಕುಕ್ಕೆ ಟೆಂಪಲ್ಗೆ ಹೋಗಬೇಕು. ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಬಟ್ಟೆ ಅಥವಾ ಪ್ಲಾಸ್ಟಿಕ್ ಯಾವುದೇ ವೇಸ್ಟ್ ಏನಾದರೂ ಇರಲಿ ನದಿಲಿ ಎಸಿಬೇಡಿ ಅಂತ ಬರೆದಿದ್ದಾರೆ. ಸೊ ಅಷ್ಟು ಕ್ಲೀನ್ ಕೂಡ ಇಟ್ಟಿದ್ದಾರೆ ನದಿನ. ಇದು ದೇವಸ್ಥಾನದ ಬ್ಯಾಕ್ ಸೈಡ್ ರೂಟ್. ಇದು ಹಿಂಗಿದೆ ನೋಡಿ ದೇವಸ್ಥಾನ. ಹಿಂದ್ಗಡೆ ನೀವು ನೋಡ್ತಾ ಇದೀರಲ್ಲ, ಅದು ಕುಮಾರ ಪರ್ವತ ಅಂತೇಳಿ. ಎಷ್ಟು ಪೀಸ್ಫುಲ್ ಇದೆಲ್ಲ ದೇವಸ್ಥಾನ.